ವೆಲ್ಕಮ್ ಬ್ಯಾಕ್. ಗಡಿ ಸಂಘರ್ಷಕ್ಕೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಕೇಂದ್ರ ಗೃಹ ಸರ್ಕಾರ ಈಗ ಸಜ್ಜಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಉಭಯ ರಾಜ್ಯಗಳಿಗೆ ನೋಟಿಸ್ ಜಾರಿಯಾಗಿದೆ. ಈಗಾಗಲೇ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಏನಿದೆ, ಉಭಯ ರಾಜ್ಯಗಳಿಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಈ ಹಿಂದೆ 865 ಪ್ರದೇಶಗಳು ನಮ್ಮವೇ ಅಂತ ಮಹಾರಾಷ್ಟ್ರ ಹೇಳಿಕೊಂಡಿತ್ತು. ಏಕನಾಥ್ ಶಿಂದೆಗೆ ಪ್ರತ್ಯುತ್ತರ ನೀಡಿದ್ದ ಅಂದಿನ ಸಿಎಂ ಬೊಮ್ಮಾಯಿ, ಜತ್ತ ಅಕ್ಕಲಕೋಟೆ ನಮ್ಮದು ಅಂತ ಬೊಮ್ಮಾಯಿ ಅವರು ವಾದವನ್ನ ಮಾಡಿದ್ರು. ಉಭಯ ಸಿಎಂಗಳ ಹೇಳಿಕೆಯಿಂದ ಗಡಿ ಭಾಗದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗೋಗಿದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಅವತ್ತು ಎಂಟ್ರಿ ಕೊಟ್ಟಿದ್ದ ಅಮಿತ್ ಶಾ ಅವರು, ಈ ಹಿಂದೆ 865 ಪ್ರದೇಶಗಳೇನಿದ್ದಾವೆ ಆ ಎಲ್ಲಾ ಪ್ರದೇಶಗಳು ಕೂಡ ನಮ್ಮವೇ ಅಂತ ಮಹಾರಾಷ್ಟ್ರ ಸರ್ಕಾರ ಹೇಳಿತು. ಏಕನಾಥ್ ಶಿಂದೆ ಅವರು ವಾದವನ್ನ ಮಾಡಿದ್ರು. ಅವರ ವಾದಕ್ಕೆ ಪ್ರತ್ಯುತ್ತರವನ್ನ ಅಂದಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಆದಂತಹ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಉತ್ತರ ಕೊಟ್ಟಿದ್ರು. ಜತ್ತ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಇವೆಲ್ಲ ಪ್ರದೇಶಗಳು ನಮ್ಮ ಪ್ರದೇಶಗಳೇ ಅಂತ ಮಹಾರಾಷ್ಟ್ರ ಸರ್ಕಾರ ವಾದವನ್ನ ಮಾಡ್ತಾನೆ ಇತ್ತು. ಅಂದಿನಿಂದ ಇವತ್ತಿನವರೆಗೂ ಕೂಡ ಆ ಮೊಂಡು ವಾದವನ್ನ ಮುಂದುವರಿಸಿಕೊಂಡೇ ಬರ್ತಾ ಇದೆ. ಹಾಗಾಗಿ ಈಗ ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಕೊಡಬೇಕಲ್ಲ. ಮಹಾರಾಷ್ಟ್ರ, ಬೆಳಗಾವಿ, ಕರ್ನಾಟಕ ಈ ಒಂದು ಗಡಿ ವಿವಾದದ ಸಮಸ್ಯೆ ಪ್ರತಿ ಬಾರಿ ಕೂಡ ಯಾರೇ ಸರ್ಕಾರಕ್ಕೆ ಬಂದರೂ ಕೂಡ, ಸರ್ಕಾರವನ್ನ ನಡೆಸ್ತಾ ಇದ್ರು ಕೂಡ, ಈಗ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ಹಿಂದೆ ಬೊಮ್ಮಾಯಿ ಅವರಿದ್ರು, ಅದಕ್ಕೂ ಮುಂಚೆ ಯಡಿಯೂರಪ್ಪನವರು, ಯಾರೇ ಬಂದರೂ ಕೂಡ, ಮೈತ್ರಿ ಸರ್ಕಾರ ಬಂದರೂ ಕೂಡ, ಯಾವ ಸರ್ಕಾರ ಬಂದರೂ ಕೂಡ ಈ ಸಮಸ್ಯೆಗೆ ಮಾತ್ರ ಎಳ್ಳು ನೀರು ಬಿಡುವಂಥ ಪ್ರಯತ್ನ ಆಗ್ತಾ ಇಲ್ಲ. ಆ ಒಂದಷ್ಟು 865 ಪ್ರದೇಶಗಳೇನಿದ್ದಾವೆ ನಮ್ಮ ಪ್ರದೇಶಗಳೇ ಅಂತ ಮಹಾರಾಷ್ಟ್ರದವರು ಹೊಡೆದಾಟ ಬಡದಾಟ ಮಾಡ್ತಾರೆ. ನಮ್ಮ ಕರ್ನಾಟಕದಿಂದ ಆ ಕಡೆ ಬಸ್ಗಳು ಹೋದವು ಅಂತ ಅಂದರೆ ಬಸ್ಗಳಿಗೆ ಮಸಿ ಬಡಿತಾರೆ, ನಂಬರ್ ಪ್ಲೇಟ್ಗಳಿಗೆ ಮಸಿಯನ್ನು ಬಡಿತಾರೆ. ಈ ರೀತಿಯ ಕೆಲಸಗಳು ಪದೇ ಪದೇ ಆಗ್ತಾನೆ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ಪರಿಹಾರ ಸಿಗೋದು ಯಾವಾಗ? ಹಾಗಾಗಿ ಈಗ ಕೇಂದ್ರ ಸರ್ಕಾರ ಒಂದು ರೀತಿಯಾಗಿ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಎರಡೂ ರಾಜ್ಯಗಳಿಗೂ ಕೂಡ ನೋಟಿಸ್ ಕೂಡ ಈಗ ಸಿಕ್ಕಿದೆ. ಉಭಯ ಸಿಎಂಗಳ ಹೇಳಿಕೆಯಿಂದ ಆಗ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಒಂದು ಕಡೆ 865 ಪ್ರದೇಶಗಳು ನಮ್ಮದೇ ಅಂತ ವಾದ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಒಂದೆರಡು ಪ್ರದೇಶಗಳನ್ನು ಉದಾಹರಣೆಯಾಗಿ ಕೊಟ್ಟು ಈ ಪ್ರದೇಶಗಳು ನಮ್ಮದೇ, ಉಳಿದಂಥ ಪ್ರದೇಶಗಳು ನಮ್ಮದೇ ಅಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ವಾದವನ್ನು ಮಾಡಿದರು. ಈ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ವಾದ ಪ್ರತಿವಾದಗಳಿಂದಾಗಿ ಈ ಒಂದು ಗಡಿ ಸಮಸ್ಯೆ ಏನಿದೆ ಮತ್ತಷ್ಟು ಉದ್ವಿಗ್ನ ಆಗಿತ್ತು. ಆ ಪರಿಸ್ಥಿತಿ ಏನಿದೆ ತಿಳಿಗೊಳ್ತಾನೆ ಇಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಕೂಡ. ಹಾಗಾಗಿ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಎಂಟ್ರಿ ಕೊಟ್ಟಿದ್ರು. ಈಗ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂತ ಒಂದು ಸಮಿತಿ ಕೂಡ ರಚನೆ ಆಗಿದೆ. ಎರಡೂ ರಾಜ್ಯಗಳಿಗೂ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹೇಗೆ ಗಡಿ ಈ ಒಂದು ವಿವಾದ ಬಗೆಹರಿಯುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಅದು ಹೆಚ್ಚು ಟೆನ್ಷನ್ ಆಗಬಾರ್ದು, ಉದ್ವಿಗ್ನ ಆಗಬಾರ್ದು, ಉದ್ವಿಗ್ನತೆ ಅವಕಾಶ ಕೊಡಬಾರ್ದು ಅಂಥೇಳಿ ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು 2022 ಡಿಸೆಂಬರ್ 14ಕ್ಕೆ ಒಂದು ಸಭೆ ಮಾಡಿದರು. ಆ ಸಭೆಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಮತ್ತು ಅಂದಿನ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೋಗಿದ್ದರು. ಅದರ ಒಂದು ಏನು ಒಪ್ಪಂದ ಆಯ್ತು ಅಂದ್ರೆ, ಎಲ್ಲಿವರೆಗೆ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಗಡಿ ವಿವಾದ ಪ್ರಕರಣ ಇತ್ಯರ್ಥ ಆಗೋದಿಲ್ಲವೋ ಅಲ್ಲಿವರೆಗೆ ಉಭಯ ರಾಜ್ಯಗಳು ಪರಸ್ಪರರ ಪ್ರದೇಶಗಳ ಮೇಲೆ ಹಕ್ಕು ಸಾಧಿಸಬಾರ್ದು ಅಂತೇಳಿ ಅಮಿತ್ ಶಾ ಅವರು ಒಂದು ಒಪ್ಪಂದ ಮಾಡಿದರು. ಆ ನಂತರ ಎರಡೂ ರಾಜ್ಯಗಳು ತಲಾ 3 ಸಚಿವರುಗಳ ಒಂದು ಕಮಿಟಿ ಮಾಡಬೇಕು. ಮಹಾರಾಷ್ಟ್ರದ 3 ಸಚಿವರು, ಕರ್ನಾಟಕ ಸಚಿವರು. ಆ ಕಮಿಟಿ ಮೇಲೆ ಸಭೆ ಸೇರಿ ಎರಡೂ ರಾಜ್ಯಗಳನ್ನು ಉದ್ವಿಗ್ನತೆಯಿಂದ ತಿಳಿಗೊಳಿಸಬೇಕು, ಅಲ್ಲಿ ಟೆನ್ಷನ್ ಕಡಿಮೆ ಮಾಡಬೇಕು ಅಂದರು. ಆ ಪ್ರಕಾರ ಕರ್ನಾಟಕದಿಂದ ಅದು ಅಂದಿನ ಕಾನೂನು ಸಚಿವರ ಮಧುಸ್ವಾಮಿ, ಆಮೇಲೆ ನೀರಾವರಿ ಸಚಿವ ಕಾರಜೋಳ ಅವರು, ನಿಪ್ಪಾಣಿ ಶಾಸಕಿ ಜೊಲ್ಲೆ ಅವರು ಅದರಾಗಿದ್ದರು. ಮಹಾರಾಷ್ಟ್ರದಿಂದ 3 ಸಚಿವರಿದ್ದರು. ಆದರೆ ಇಲ್ಲಿವರೆಗೂ ಒಂದು ಸಭೆ ನಡೆದೇ ಇಲ್ಲ. ಆದ್ದರಿಂದ ಕೇಂದ್ರ ಗೃಹ ಸಚಿವಾಲಯ ಕಳೆದ ಡಿಸೆಂಬರ್ದಲ್ಲಿ ಒಂದು ನೋಟಿಸ್ ಕೊಟ್ಟಿದೆ. ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಕಳಿಸ್ಯಾರ, ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗಳು ನೋಟಿಸ್ ಕೊಟ್ಟಾರ. ಇನ್ನೂ ತನಕ ನೀವು ಯಾಕೆ ಮೀಟಿಂಗ್ ಮಾಡಿಲ್ಲ, ಆಮೇಲೆ ಇದಕ್ಕೆ ರೆಸ್ಪಾನ್ಸ್ ಐತಿಲ್ಲೋ, ನೀವು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಹೋಮ್ ಮಿನಿಸ್ಟರು ಒಂದು ಅಧಿಕೃತವಾದ ಒಂದು ನೋಟಿಸ್ ಕೊಟ್ಟಾರ. ಮಜಾ ಅಂದ್ರೆ ಇಲ್ಲಿ ಸರ್ಕಾರ ಚೇಂಜ್ ಆಯ್ತು. ಲಾಸ್ಟ್ ಮೇದಾಗ ಏನಾಯ್ತು, ಕಾಂಗ್ರೆಸ್ BJP ಹೋಗಿ ಕಾಂಗ್ರೆಸ್ ಬಂತು. ಈ ಸರ್ಕಾರ ಬಂದ ಮೇಲೂ 3 ಸಚಿವರು ಪಟ್ಟಿಯನ್ನು ಕೇಂದ್ರ ಕಳಿಸಿಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ಅವರು ಕೊಟ್ಟಿಲ್ಲ. ಅವ್ರ ಹೋಮ್ ಮಿನಿಸ್ಟರ್ ನೋಟಿಸ್ ಕೊಟ್ಟಿದ್ದಂದ್ರೆ ಉಭಯ ರಾಜ್ಯಗಳಿಗೆ ಇದು ಉದ್ವಿಗ್ನತೆ ಕಡಿಮೆ ಆಗೋದು ಬೇಕಾಗಿಲ್ಲೇನೋ ಅನ್ನೋ ಹಂಗೆ ಅವ್ರಿಗೆ ಭಾವನೆ ಬಂದಿದ್ದು ಕೇಂದ್ರ ಸರ್ಕಾರಕ್ಕೆ. ಅದಕ್ಕೆ ಅವ್ರು ನೋಟಿಸ್ ಕಳಿಸಿದಾರೆ. ಕೂಡಲೇ ಸಿದ್ದರಾಮಯ್ಯ ಸರ್ಕಾರ 3 ಸಚಿವರ ಪಟ್ಟಿಯನ್ನು ಕಳಿಸ್ಬೇಕು ಮತ್ತು ಕೇಂದ್ರದ ಉತ್ತರ ಕೊಡಬೇಕು. ಇಲ್ಲಾಂದ್ರೆ ಏನಾಗ್ತದೆ ಅಂದರೆ 2004ರಿಂದ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಗಡಿ ವಿವಾದ ಪ್ರಕರಣದೊಳಗೆ ಇದೊಂದು ಮಹತ್ವದ ವಿಷಯ ಆಕತಿ.
ಕೇಂದ್ರ ಸರ್ಕಾರ ಅಲ್ಲಿ ಹೇಳ್ಬೋದು ಇವರಿಬ್ಬರಿಗೂ ಉದ್ವಿಗ್ನತೆ ಕಡಿಮೆ ಮಾಡೋದು ಇವ್ರಿಗೆ ಇಚ್ಛಾ ಇಲ್ಲ, ಗಡಿ ಸಮಸ್ಯೆ ಬಗೆಹರಿಸೋ ಇಚ್ಛಾ ಇಲ್ಲ ಅಂತ ಅವ್ರು ಹೇಳ್ಬೋದು. ಆದ್ದರಿಂದ ಆ ಮುಜುಗರದಿಂದ ಪಾರಾಗಬೇಕಾದ್ರೆ ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಅವರು ಕೇಂದ್ರದ ಗೃಹ ಸಚಿವ ನೋಟಿಸ್ಗೆ ಉತ್ತರ ಕೊಡಬೇಕು, ಹೊಸ ಕಮಿಟಿ ಫಾರ್ಮೇಷನ್ ಮಾಡಬೇಕು, ಉಭಯ ರಾಜ್ಯಗಳು ಒಂದು ಸಭೆ ಮಾಡಬೇಕು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೋಟಾರ ಗಸ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಇಲ್ಲಿವರೆಗೂ ಕೂಡ ಬೆಳಗಾವಿ ಮತ್ತೆ ಮಹಾರಾಷ್ಟ್ರದ ಗಡಿ ವಿವಾದ ಏನಿದೆ ಒಂದು ರೀತಿಯ ತಿರುವನ್ನ ಪಡ್ಕೊಳ್ತಾ ಇದ್ರೆ, ಈಗ ಕೇಂದ್ರ ಸರ್ಕಾರ ಎಂಟ್ರಿ ಆಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೌಖ್ಯ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ದಶಕಗಳಿಂದ ಇರ್ತಕ್ಕಂಥದ್ದು. ಅದರಲ್ಲೂ 2004ರಿಂದ ಒಂದು ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಮೆಟ್ಲೇರಿರ್ತಕ್ಕಂಥದ್ದು. ಅಂದ್ರೆ ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿ ಸೇರಿದಂತೆ 865 ಏನು ಹಳ್ಳಿ ಮತ್ತು ಪ್ರದೇಶಗಳಿದಾವೋ ಅವುಗಳನ್ನ ಮಹಾರಾಷ್ಟ್ರ ಸೇರ್ಸ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ದಾವೆಯನ್ನು ಹೂಡಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಪ್ರಕಾರ ಇದು ಕೂಡ ಪದೇ ಪದೇ ಕರ್ನಾಟಕ ಮಹಾರಾಷ್ಟ್ರ ಮೇಲೆ ಗಡಿ ವಿವಾದ ಆಗಾಗ ಉಲ್ಬಣ ಆಗ್ತಾ ಇದೆ. ನಿರಂತರವಾಗಿ ಮಹಾರಾಷ್ಟ್ರ ಒಂದು ಗಡಿ ವಿವಾದವನ್ನು ಸೆದಿಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದೇ ಈ ಹಿಂದೆ ಏನಂದ್ರೆ ಕೇಂದ್ರ ಸರ್ಕಾರ ಪದೇ ಪದೇ ಮಧ್ಯಪ್ರವೇಶ ಮಾಡ್ಬೇಕಂತೇಳಿ ಅನೇಕ ಕಾರಣಪರ ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಫಲ ಸಿಕ್ಕಿದ್ದಿಲ್ಲ. ಯಾವಾಗ ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ, ಏಕನಾಥ್ ಶಿಂದೆ ಸರ್ಕಾರ ಸದನದಲ್ಲಿ ಈ ಒಂದು ಗಡಿ ವಿವಾದವನ್ನು ಪ್ರಸ್ತಾಪ ಮಾಡುವ ಮೂಲಕ 865 ಪ್ರದೇಶಗಳು ಕೂಡ ಮಹಾರಾಷ್ಟ್ರ ಸೇರ್ಬೇಕು ಅನ್ನೋ ವಿಚಾರವನ್ನು ಯಾವಾಗ ಪ್ರಸ್ತಾಪ ಮಾಡ್ತಾರೋ ಆಗ ಒಂದು ಬಸವರಾಜ ಬೊಮ್ಮಾಯಿ ಅಂದ್ರೆ ಈ ಹಿಂದೆ ಇದ್ದಂತ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಡ್ತಾರೆ. ಏನಂದ್ರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ತಕ್ಕ ಸೇರಿದಂತೆ ಏನು ಕನ್ನಡ ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡ ಪ್ರದೇಶಗಳು ಕೂಡ ಕರ್ನಾಟಕ ಸೇರ್ಬೇಕು ಅನ್ನೋಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆಗ ಎರಡೂ ರಾಜ್ಯಗಳ ಮಧ್ಯೆ ಗಡಿ ವಿವಾದ ಹೊತ್ತಿ ಊರ್ಕೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂತ ಅಮಿತ್ ಶಾ ಕೂಡ ಮಧ್ಯಪ್ರವೇಶ ಮಾಡ್ತಾರೆ. ಎರಡೂ ರಾಜ್ಯದ ಉಭಯ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸಿ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಒಂದಿಷ್ಟು ಸೂಚನೆಗಳನ್ನು ಕೊಡ್ತಾರೆ. ಮೊದಲನೇ ಸೂಚನೆ ಏನಂದ್ರೆ ಎರಡೂ ರಾಜ್ಯದ 3 ಸಚಿವರನ್ನ ನೇಮಕ ಮಾಡಿ ಒಟ್ಟು ಅಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ತಲಾ 3 ಸಚಿವರನ್ನ ನೇಮಕ ಮಾಡಬೇಕು. ಆ ಒಂದು ಸಚಿವರ ಸಮನ್ವಯ ಸಮಿತಿ ಮಾಡ್ಬೇಕು ಅನ್ನೋ ಸೂಚನೆ ಕೊಡಲಾಗುತ್ತೆ. ಜೊತೆಗೆ ಗಡಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಸಮನ್ವಯ ಟೀಮ್ ಮಾಡ್ಬೇಕಂತ ಹೇಳಲಾಗುತ್ತೆ. ಜೊತೆಗೆ ಮುಖ್ಯವಾದ ಅಂಶ ಏನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಗಡಿ ವಿವಾದದ ಪ್ರಕರಣ ಇತ್ಯರ್ಥ ಆಗುವವರೆಗೂ ಯಾರು ಕೂಡ ಯಾವುದೇ ಪ್ರದೇಶವನ್ನು ಕ್ಲೇಮ್ ಮಾಡುವಂತಿಲ್ಲ ಅನ್ನೋಂತ ಒಂದು ಮತ್ತೆ ಯಾವುದೇ ರೀತಿ ವಿವಾದಾತ್ಮಕ ಹೇಳಿಕೆ ಕೊಡದಂತೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಇದಾಗಿಯೂ ಕೂಡ ಮಹಾರಾಷ್ಟ್ರ ಪದೇ ಪದೇ ತನ್ನ ಪುಂಡಾಟ ಉದ್ದಟತನ ಮುಂದುವರಿಸುತ್ತೆ. ಹೊಸ ಒಂದು ಗಡಿ ವಿವಾದ ವಿಚಾರವಾಗಿ ಹೊಸ ಸಮಿತಿ ರಚನೆ ಮಾಡ್ಬೇಕಂದ್ರೆ ಪ್ರಧಾನಮಂತ್ರಿಗಳಿಗೂ ಮನವಿಯನ್ನು ಕೊಡುತ್ತೆ. ಜೊತೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ಆರೋಗ್ಯ ವಿಮಾ ಯೋಜನೆಯ ಮೂಲಕ ಒಂದು ಒಕ್ಕೂಟ ವ್ಯವಸ್ಥೆ ಧಕ್ಕೆ ತರುವಂತ ಕೆಲಸ ಕೂಡ ಮಹಾರಾಷ್ಟ್ರ ಸರ್ಕಾರ ಮಾಡುತ್ತೆ. ಇಲ್ಲಿ ಪ್ರಮುಖವಾಗಿ ಈಗ ಒಂದು ಕೇಂದ್ರ ಗೃಹ ಇಲಾಖೆ ಏನಂದ್ರೆ ಅದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಸರ್ಕಾರಗಳಿಗೆ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು. ಯಾಕೆ ಗಡಿ ಸಮನ್ವಯ ಸಮಿತಿ ಸಚಿವರ ಆ ಒಂದು ಸಮಿತಿ ಮಾಡಿಲ್ಲ ಅನ್ನೋಂತ ಒಂದು ನೋಟಿಸ್ ಕೊಡಲಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಎರಡೂ ಸರ್ಕಾರಗಳು ಒಂದು ಕೇಂದ್ರದ ಸೂಚನೆಯನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಈ ಒಂದು ನೋಟಿಸ್ ನಲ್ಲಿದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ 3 ಸಚಿವರಿದ್ದಾರೆ. ಆದ್ರೆ ಕರ್ನಾಟಕದ ಬೊಮ್ಮಾಯಿ ಸರ್ಕಾರ ಈಗಾಗಲೇ ಹೋದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂದಿರತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ 3 ಸಚಿವರನ್ನು ಕೂಡ ನೇಮಕ ಮಾಡಬೇಕು. ಆ ಕೆಲಸವನ್ನು ಕೂಡ ಈ ಒಂದು ಸರ್ಕಾರ ಮಾಡಿಲ್ಲ. ಹೀಗಾಗಿ ಎರಡೂ ಸರ್ಕಾರಗಳು ತಕ್ಷಣವೇ ಗಡಿ ಸಚಿವರನ್ನು ನೇಮಕ ಮಾಡುವ ಮೂಲಕ ಸಮನ್ವಯ ಸಮಿತಿಯ ಒಂದು ಸಚಿವರ ನೇಮ ಮಾಡುವ ಮೂಲಕ ಕೇಂದ್ರದ ಈ ಒಂದು ಸಭೆಯನ್ನು ನಡೆಸಿ ಒಂದು ವರದಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಗಡಿ ವಿವಾದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎರಡೂ ರಾಜ್ಯಗಳ ಮೇಲೆ ಒಂದು ನಿಗಾನ ಇಟ್ಟಿರ್ತಕ್ಕಂಥ ಕೇಂದ್ರ ಗೃಹ ಇಲಾಖೆ ಏನಂದ್ರೆ ಯಾವುದೇ ಕಾರಣಕ್ಕೂ ಗಡಿ ವಿವಾದ ವಿಚಾರವಾಗಿ ಮತ್ತೊಂದು ರೀತಿಯ ಒಂದು ಕಾನೂನು ಸುವ್ಯವಸ್ಥೆ ಭಂಗ ಬರಬಾರ್ದು, ಇಡೀ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಆದ್ರೆ ಗಡಿ ವಿವಾದ ವಿಚಾರದ ಒಂದ್ ಕಡೆ ಮಹಾರಾಷ್ಟ್ರ ತಗಾದೆನ ನಿರಂತರವಾಗಿ ತೆಗಿತಾ ಇದೆ, ಮತ್ತೊಂದ್ ಕಡೆ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ, ಅದಕ್ಕೆ ಗಟ್ಟಿಯಾಗಿ ಒಂದು ಸಂದೇಶ ಕೊಡುವಂತ ಕೆಲಸ ಕೂಡ ಕರ್ನಾಟಕ ಸರ್ಕಾರ ಕೂಡ ಮಾಡಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.